ಶಟ್ಟರ್ ವಾಪಸಾತಿ ಇದೆಯಲ್ಲ, ಇದು ಬಿಜೆಪಿ ಬಿಡುವಂತವ್ರನ್ನ ಹಾಗೆ ಬಿಜೆಪಿಗೆ ಮತ್ತೆ ಮರಳಿ ಬರುವಂತವರಿಗೆ ಎಲ್ಲೋ ಒಂದು ಕಡೆ ಒಂದು ಜೋಶನ್ನ ತುಂಬದಂತೆ ಆಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಮಾತುಗಳು. ಶಟ್ಟರ್ ಬಳಿಕ ಬಿಜೆಪಿಯತ್ತ ವಾಲಿದ್ರಾ ರೆಡ್ಡಿ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬಿಜೆಪಿ ಜೊತೆ ಹೊಂದಾಣಿಕೆಗೆ ಸಿದ್ಧ ಅಂತ ಹೇಳಿದ್ರು ರೆಡ್ಡಿ ಅವರು. ಕೊಪ್ಪಳದ ಕುಷ್ಟಗಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಬಿಜೆಪಿ ಬಯಸಿದ್ರೆ ಹೊಂದಾಣಿಕೆಗೆ ನಾನು ಸಿದ್ಧನಿದ್ದೇನೆ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಲಿಕ್ಕೆ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಈಗ ಬರುವಂಥವ್ರೆಲ್ಲ ಅದನ್ನೇ ಹೇಳೋದು. ಏನು ಕಾರಣನಪ್ಪ ಅಂದರೆ ಮೋದಿ ಅವರು ಪ್ರಧಾನಿ ಆಗಬೇಕು, 10 ವರ್ಷದಿಂದ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ, ಜನ ಬೆಂಬಲ ಇದೆ, ಅಂಥವ್ರು ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥ ರೀಸನ್ನೇ ಹೇಳೋದು, ಇನ್ನೇನು ಹೇಳಲ್ಲ. ಕಾಂಗ್ರೆಸ್ಗೆ ಬೆಂಬಲಿಸಲ್ಲ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿದ್ದರಾಮಯ್ಯನವ್ರನ್ನ ಹಾಡಿ ಹೋಗ್ಲುತ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತನೂ. ಆದರೆ ಯಾವಾಗ ಶಟ್ಟರ್ ವಾಪಸ್ ಆದ್ರಲ್ಲ, ಅವಾಗ ಅವರ ಒಂದು ಮಾತುಗಳ ವರಸೆಯಲ್ಲೇ ಬದಲಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. KRPP ಪಕ್ಷದ ಸಂಸ್ಥಾಪಕರು ಜನಾರ್ದನ್ ರೆಡ್ಡಿ ಅವರು ಏನು ಮಾತಾಡಿದ್ದಾರೆ ಫಸ್ಟ್ ನೋಡೋಣ. ನಾನು ಭಾರತೀಯ ಜನತಾ ಪಕ್ಷ ಬಯಸಿದ್ದೇನೆ. ನಾನು ನಮ್ಮ KRP ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸೀಟ್ ಹಂಚಿಕೆ ವಿಚಾರದಲ್ಲಿ ಅವರು ಏನಾದರೂ ಬಯಸಿ ಮುಂದಕ್ಕೆ ಬಂದರೆ ನಾನು ಮಾತಾಡಲಿಕ್ಕೆ ರೆಡಿ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಬಯಸಿದ್ದೇನೆ. ನಾನು ನಮ್ಮ KRP ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸೀಟ್ ಹಂಚಿಕೆ ವಿಚಾರದಲ್ಲಿ ಅವರು ಏನಾದರೂ ಬಯಸಿ ಮುಂದಕ್ಕೆ ಬಂದರೆ ನಾನು ಮಾತಾಡಲಿಕ್ಕೆ ರೆಡಿ ಇದ್ದೇನೆ. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬೆಂಬಲ ಅಥವಾ ಅವರ ಪಕ್ಷ ಏನಾದರೂ ವಿಲೀನ ಆದರೆ ಬಿಜೆಪಿಗೆ ಸಹಜವಾಗಿ ಪ್ಲಸ್ ಆಗುತ್ತೆ. ಏನು ಪ್ಲಸ್ ಅಪ್ಪ ಅಂದರೆ ಬಳ್ಳಾರಿ ಭಾಗದಲ್ಲಿ ತನ್ನದೇ ಆದಂಥ ಹಿಡಿತವನ್ನು ಹೊಂದಿದ್ದಾರೆ. ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಸೋಲಿಕ್ಕೆ ಕಾರಣ ಅಂದರೆ ಅದು ಜನಾರ್ದನ್ ರೆಡ್ಡಿ ಅವರ ಪಕ್ಷ ಕೊಟ್ಟಂತ ಹೊಡೆತ. ಇನ್ನೂ ಒಂದು ಕಡೆ ಅಲ್ಲಿ ಅಂದರೆ ಬಳ್ಳಾರಿಯಲ್ಲಿ ಹೆಲ್ಪ್ ಆಗೋದ್ರ ಜೊತೆಗೆ ಕೊಪ್ಪಳ ಭಾಗದಲ್ಲೂ ಕೂಡ ಹೆಲ್ಪ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಗದಗ ಕೂಡ, ಹಾವೇರಿ ಲೋಕಸಭಾ ಇದೆಯಲ್ಲ, ಹಾವೇರಿ ಗದಗ ಲೋಕಸಭಾ, ಅದು ಕೂಡ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ ಈ 3 ಲೋಕಸಭಾ ಕ್ಷೇತ್ರ. ಬಿಕಾಸ್ ಗದಗ ಲೋಕಸಭಾ ಅಂದರೆ ಗದಗ ಹಾವೇರಿಯ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದ್ರೆ ಈ ಹಿಂದೆ ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಸಾಕಷ್ಟು ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಇವರ ಪಾತ್ರ ದೊಡ್ಡದಿದೆ. ಅದರ ಜೊತೆಗೆ ಕೊಪ್ಪಳದಲ್ಲಿ ಇವರ ಒಂದು ಕಾನ್ಸ್ಟಿಟ್ಯೂನ್ಸಿ ಬರುವಂಥದ್ದು, ತನ್ನದೇ ಆದಂಥ ಹಿಡಿತವನ್ನು ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಸೊ ಅಲ್ಲೂ ಕೂಡ ಹೆಲ್ಪ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಇನ್ನು ಬಳ್ಳಾರಿಯಲ್ಲಿ ಸಹಜವಾಗಿ ಅದು ಕೂಡ ಮೇನ್ ಟಾರ್ಗೆಟ್ ಬಿಜೆಪಿದು, ಅಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶ್ರೀರಾಮುಲು ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಕಾರಣಕ್ಕೆ ಶ್ರೀರಾಮುಲು ಅವರ ಬೆಂಬಲಕ್ಕೆ ಏನಾದರೂ ನಿಂತ್ಕೊಂಡ್ಬಿಟ್ರೆ ಜನಾರ್ದನ್ ರೆಡ್ಡಿ ಅವರು ಅಲ್ಲೊಂದು ಬಹುದೊಡ್ಡ ವಿನ್ ಅನ್ನ ಕಾಣಬಹುದು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿಯಲ್ಲಿ ಇದೆ. ಈಗ ಆಲ್ರೆಡಿ ಶುರುವಾಗಿದೆ ಅವರ ಜೊತೆ ಮಾತುಕತೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಕಾದ್ ನೋಡಬೇಕು ಏನಾಗುತ್ತೆ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ ಅನ್ನುವಂಥದ್ದನ್ನ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.